ವೀರರಾಣಿ ಕಿತ್ತೂರು ಚೆನ್ನಮ್ಮನವರ ಮೂರ್ತಿ ಪ್ರತಿಷ್ಠಾಪನೆ ಕೇಂದ್ರ ಬಸ್ ನಿಲ್ದಾಣಕ್ಕೆ ತಾಯಿ ವೀರರಾಣಿ ಕಿತ್ತೂರು ಚೆನ್ನಮ್ಮನವರ ಹೆಸರು ನಾಮಕರಣ ಹಾಗೂ ಕಿತ್ತೂರ ಚೆನ್ನಮ್ಮ ನಾಟ್ಯತೀರ್ಥರಿಗೆ ಭೂಮಿ ಪೂಜೆ, ವಿಜಯಪುರ ಜಿಲ್ಲೆಯ ವಿವಿಧ ಯೋಜನೆಗಳ ಕಾಮಗಾರಿಗಳ ಉದ್ಘಾಟನೆ ಹಾಗೂ ಶಂಕುಸ್ಥಾಪನೆ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರುವಂತಹ ಪರಮ ಪೂಜ್ಯರಾದಂತಹ ಹರಿಹರ ಪೀಠದ ವಚನಾತ್ಮ ಸ್ವಾಮೀಜಿಗಳ ಪಾದಗಳಲ್ಲಿ ನನ್ನ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ, ಮನಗುಳಿಯ ಪರಮ ಪೂಜ್ಯ ಶ್ರೀ ಸಂಗನಬಸವ ಮಹಾಸ್ವಾಮೀಜಿ ಅವರ ಪಾದಗಳಲ್ಲಿ ನನ್ನ ಭಕ್ತಿಪೂರ್ವಕ ನಮನಗಳನ್ನು ತಿಳಿಸಿ ಅಂತ ಹೇಳಿ ಇವತ್ತು ಒಂದು ಹೊಸ ಹಾಗೂ ಜಲಸಂಪನ್ಮೂಲ ಮತ್ತು ಬೆಂಗಳೂರು ನಗರ ಬಗೆಯ ಸಚಿವರು ಆತ್ಮೀಯರಾದಂತಹ ಶ್ರೀ ಡಿ.ಕೆ. ಶಿವಕುಮಾರ್ ಪೂರ್ವಕವಾಗಿ ಇವತ್ತು ಸ್ವಾಗತವನ್ನ ಕೋರ್ತೇನೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡಿರುವಂತಹ ವಿಜಯಪುರ ನಗರದ ಶಾಸಕರಾದಂತಹ ಶ್ರೀ ಬಸನಗೌಡ ಪಾಟೀಲ್ ಯತ್ನಾಳ್ ಅವರೇ, ಮಾನ್ಯ ವಿಜಯಪುರ ಜಿಲ್ಲೆಯ ಇನ್ನೋರ್ವ ನನ್ನ ಸಚಿವರು ಆದಂತಹ ಸಕ್ಕರೆ, ಜವಳಿ ಹಾಗೂ ಕಬ್ಬು ಅಭಿವೃದ್ಧಿಯ ಕೃಷಿ ಮಾರುಕಟ್ಟೆ ಸಚಿವರಾದಂತಹ ಶ್ರೀ ಶಿವಾನಂದ ಪಾಟೀಲ್ ರೇ, ಇವತ್ತು ವೀರರಾಣಿ ಕಿತ್ತೂರು ಚೆನ್ನಮ್ಮನವರ ಮೂರ್ತಿ ಪ್ರತಿಷ್ಠಾಪನೆ ಮತ್ತು ನಾಮಕರಣಕ್ಕೆ ಸಲುವಾಗಿ ಬಹಳಷ್ಟು ಆಸಕ್ತಿಯನ್ನು ವಹಿಸಿ ಅದಕ್ಕೆ ಎಲ್ಲ ರೀತಿಯ ಸಹಾಯವನ್ನು ಮಾಡಿದಂತಹ ಸಾರಿಗೆ ಮತ್ತು ಮುಜರಾಯಿ ಸಚಿವರು ಹಿರಿಯರಾದಂತಹ ಶ್ರೀ ರಾಮಲಿಂಗ ರೆಡ್ಡಿ ಅವರೇ, ನಮ್ಮ ಸಮಾಜ ಕಲ್ಯಾಣ ಸಚಿವರು ಹಿರಿಯರು ಆತ್ಮೀಯರಾದಂತಹ ಶ್ರೀ ಎಸ್ ಸಿ ಮಾದೇವಪ್ಪನವರೇ, ಕೃಷ್ಣ ಬೈರೇಗೌಡರು ಬರಬೇಕಾಗಿತ್ತು. ಯಾಕಂದ್ರೆ ಇವತ್ತು ವಿಜಯಪುರ ಜಿಲ್ಲಾ ನಮ್ಮ ಜಿಲ್ಲಾಡಳಿತದ ಕಾಂಪ್ಲೆಕ್ಸ್ಗೆ ಭೂಮಿ ಪೂಜೆ ಎಲ್ಲ ಇವತ್ತು ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಆದ್ರೆ ಮುಖ್ಯಮಂತ್ರಿಗಳು ಅವರಿಗೆ ಒಂದು ಕೆಲಸವನ್ನು ವಹಿಸಿಕೊಂಡಿದ್ರು, ಡೆಲ್ಲಿಗೆ ಹೋಗ್ಬೇಕಾದ್ರಿಂದ ಅದನ್ನು ಬಂದಿಲ್ಲ. ಅವ್ರನ್ನೂ ಕೂಡ ಈ ಸಂದರ್ಭದಲ್ಲಿ ಸ್ಮರಣೆ ಮಾಡ್ತೇನೆ. ನಮ್ಮ ನಗರಾಭಿವೃದ್ಧಿ ಮತ್ತು ನಗರ ಯೋಜನೆ ಸಚಿವರಾದಂತ ಆತ್ಮೀಯರಾದಂತಹ ಸುರೇಶ್ ಅವರೇ ಬೇರೆ ಕಾರ್ಯಕ್ರಮ ಇದ್ರು ಕೂಡ ನಾವು ಅವರಿಗೆ ಒತ್ತಾಯ ಮಾಡಬಾರ್ದು. ಇವತ್ತು ದಿವಸ ನಾನು ಬಂದೇ ಬರ್ತೀನಿ ಅಂತ ತಿಳ್ಕೊಂಡು ಬೇರೆ ಕಾರ್ಯಕ್ರಮವನ್ನ ಬಿಟ್ಟು ಇವತ್ತು ದಿವಸ ನಮ್ಮ ಕಾರ್ಯಕ್ರಮದ ಆತ್ಮೀಯರಾದಂತಹ ಶ್ರೀ ಬಿ ಸುರೇಶ್ ಅವರೇ, ಉನ್ನತ ಶಿಕ್ಷಣ ಸಚಿವರಾದಂತಹ ಆತ್ಮೀಯರಾದಂತಹ ಶ್ರೀ ಡಾಕ್ಟರ್ ಎಂ ಸಿ ಸುಧಾಕರ್ ಅವರೇ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರಾದಂತಹ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ, ಎಲ್ಲ ನನ್ನ ಆತ್ಮೀಯ ಶಾಸಕ ಮಿತ್ರರೇ, ವಿಧಾನ ಪರಿಷತ್ತಿನ ಸದಸ್ಯರೇ, ಎಲ್ಲ ವೇದಿಕೆ ಮೇಲಿರುವಂತ ಹಿರಿಯರೇ ಹಾಗೂ ಎಲ್ಲ ಜಿಲ್ಲಾಡಳಿತದ ಎಲ್ಲ ಅಧಿಕಾರಿಗಳೇ ಸೇರಿದಂತೆ ಎಲ್ಲ ಆತ್ಮೀಯ ತಾಯಂದಿರೇ, ಹಿರಿಯರೇ, ಸಹೋದರ ಸಹೋದರರೇ, ಮಾಧ್ಯಮ ಸ್ನೇಹಿತರೆ, ಇವತ್ತೊಂದು ಐತಿಹಾಸಿಕ ದಿನ. ತಮ್ಗೆ ಗೊತ್ತಿದೆ, ಅನೇಕ ದಶಕಗಳ ಕಾಲ ಇವತ್ತು ಕೇಂದ್ರ ಬಸ್ ನಿಲ್ದಾಣ ಎದುರುಗಡೆ ಇವತ್ತು ನಮ್ಮ ವೀರರಾಣಿ ಕಿತ್ತೂರು ಚೆನ್ನಮ್ಮನವರ ಸರ್ಕಲ್, ಅಲ್ಲಿ ಇವತ್ತು ದಿವಸ ವೀರರಾಣಿ ಕಿತ್ತೂರು ಚೆನ್ನಮ್ಮನವರ ಒಂದು ಮೂರ್ತಿ ಪ್ರತಿಷ್ಠಾಪನೆ ಆಗಬೇಕು ಅಂತ ಹೇಳಿ ಇವತ್ತು ದಿವಸ ವಿಜಯಪುರ ಜಿಲ್ಲಾ ಜನತೆ ಬಹಳಷ್ಟು ಆಸೆಯನ್ನು ಹೊಂದಿದ್ದು. ನಮ್ಮ ಸೌಂದರ್ಯ ಶಂಕರಗೌಡರು ವೇದಿಕೆ ಮೇಲಿದ್ದಾರೆ, ಅವ್ರು ಗೌರವಿಸ್ತಾ ಇದೀವಿ ನಾವು. ಅವರು ಬಹಳಷ್ಟು ಹೋರಾಟವನ್ನ ಮಾಡ್ಕೊಂಡು ಬಂದಿದ್ರು. ಇವತ್ತು 2013ರಿಂದ 18 ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು
ಆ ಅವಧಿಯಲ್ಲಿ ಮುಖ್ಯಮಂತ್ರಿಗಳಾದಾಗ ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ಇವತ್ತು ಸಹ ನಾನು ಅವರ ಒಂದು ಬೇಡಿಕೆ ನುಡಿದ ಎಲ್ಲರ ಒಂದು ಬೇಡಿಕೆ ಮೇರೆಗೆ ಇವತ್ತು ಅಲ್ಲಿ ಆ ಸರ್ಕಲ್ ಆಗ್ತಿರ್ಲಿಲ್ಲ. ಯಾಕಂದ್ರೆ ಸುಪ್ರೀಂ ಕೋರ್ಟಿನ ಒಂದು ನಿರ್ಬಂಧನೆ ಮತ್ತು ಬಹಳ ಇಕ್ಕಟ್ಟಾದಂತ ಒಂದು ಸನ್ನಿವೇಶ ಇದ್ದಾಗ ನಾವು ಇಲ್ಲಿ ಬಸ್ ಸ್ಟ್ಯಾಂಡ್ ಒಳಗಡೆ ಇವತ್ತು ಸಹ ಒಂದು 60x40 ಜಾಗವನ್ನು ಕೊಟ್ಟು ಇವತ್ತು ವೀರರಾಣಿ ಕಿತ್ತೂರು ಚೆನ್ನಮ್ಮನವರ ಒಂದು ಭವ್ಯವಾದಂತ ಮೂರ್ತಿ ಇವತ್ತು ಸಹ ಆಗಿದೆ ಅನ್ನೋದಕ್ಕೂ ಸಹ ನಾವು ಬಹಳ ಸಂತೋಷದಿಂದ ಹೇಳ್ಬೇಕು. ಅದ್ರ ಜೊತೆಗೆ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿನಂತಿಯನ್ನು ಮಾಡಿಕೊಂಡೆ. ಇವತ್ತು ವೀರರಾಣಿ ಕಿತ್ತೂರು ಚೆನ್ನಮ್ಮನವರ ಅಂದು ಅವರೇ ಸಿದ್ದರಾಮಯ್ಯ ಸಾಹೇಬರು ಅಂದು ಹಿಂದಿನ ಅವಧಿಯಲ್ಲಿ ಮುಖ್ಯಮಂತ್ರಿ ಆದಾಗ ಅವರು ಮತ್ತು ನಮ್ಮ ಕೂಡಲ ಸಂಗಮದ ಮತಮೃತ್ಯುಂಜಯ ಸ್ವಾಮೀಜಿ ಅವರು ಅಂದು ಬಂದು ಭೂಮಿ ಪೂಜೆಯನ್ನು ಮಾಡಿದ್ರು ಸರ್. ತಾವಕ್ಕೆ ಆ ಮೂರ್ತಿ ಪ್ರತಿಷ್ಠಾಪನೆಗೆ ತಾವು ಭೂಮಿ ಪೂಜೆಯನ್ನು ಮಾಡಿದ್ರು. ಇವತ್ತು ಅದು ತಮ್ಮಿಂದೇ ಇವತ್ತು ಸಹ ಉದ್ಘಾಟನೆ ಆಗ್ತಾ ಇರೋದು ಬಹಳ ಸಂತೋಷ. ಮತ್ತು ನಾನು ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡಿಕೊಂಡೆ ಇವತ್ತು ಮತ್ತು ನಮ್ಮ ರಾಮಲಿಂಗ ರೆಡ್ಡಿ ಅವರಿಗೆ ಸಾರಿಗೆ ಸಚಿವರಿಗೆ ಈಗಾಗಲೇ ನಾವು ಮೂರ್ತಿ ಪ್ರತಿಷ್ಠಾಪನೆ ಮಾಡಿದೀವಿ ಬಸ್ ನಿಲ್ದಾಣಕ್ಕೆ. ಆ ಬಸ್ ನಿಲ್ದಾಣಕ್ಕೆ ವೀರರಾಣಿ ಕಿತ್ತೂರು ಚೆನ್ನಮ್ಮನವರ ಹೆಸರನ್ನ ನಾವು ನಾಮಕರಣ ಮಾಡಬೇಕಂದಾಗ ಮುಖ್ಯಮಂತ್ರಿಗಳು ತತ್ಕ್ಷಣ ಇವತ್ತು ಸಹ ಆದೇಶ ಮಾಡಿ ಇವತ್ತು ಅವರು ಬಂದು ಇವತ್ತು ಸಹ ವೀರರಾಣಿ ಕಿತ್ತೂರು ಚೆನ್ನಮ್ಮ ಕೇಂದ್ರ ಬಸ್ ನಿಲ್ದಾಣ ಅಂತ ಅನ್ನೋದನ್ನ ಮಾಡುವ ಮೂಲಕ ವೀರರಾಣಿ ಕಿತ್ತೂರು ಚೆನ್ನಮ್ಮನವರಿಗೆ ಮತ್ತೊಮ್ಮೆ ನಮ್ಮ ಗೌರವದ ನಮನಗಳನ್ನು ಅರ್ಪಿಸಿ ಒಂದು ಕೆಲಸವನ್ನು ಮಾಡಿದ್ದೇವೆ. ಇವತ್ತು ಕಿತ್ತೂರು ರಾಣಿ ಚೆನ್ನಮ್ಮನವ್ರಿಗೂ ಹಾಗೂ ಹಿಂದಿನ ಅವಧಿಯಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ವೀರರಾಣಿ ಕಿತ್ತೂರು ಚೆನ್ನಮ್ಮ ಭವನ ಏನಿದೆ ಆ ಭವನ ಅರ್ಧಕ್ಕೆ ನಿಂತ ಸಂದರ್ಭದಲ್ಲಿ ನಾವು ಶಿವಾನಂದ ಪಾಟೀಲ್ ಎಲ್ಲ ಶಾಸಕ ಯಶವಂತ ಗೌಡರು ಎಲ್ಲರೂ ಕೂಡ ಹೋಗಿ ಸಹ ಅವ್ರಿಗೆ ವಿನಂತಿ ಮಾಡಿಕೊಂಡಾಗ ಇವತ್ತು 3 ಕೋಟಿ ರೂಪಾಯಿಯನ್ನು ತುಳಿಸಿಕೊಳ್ಳುವ ಮುಖಾಂತರ ಇವತ್ತು ಆ ವೀರರಾಣಿ ಕಿತ್ತೂರು ಚೆನ್ನಮ್ಮ ಭವನ ಇವತ್ತು ಸಹ ಒಂದು ಭವ್ಯವಾದಂತಹ ಸಭಾಭವನ ಇವತ್ತು ಸಹ ನಿರ್ಮಾಣ ಆಗಿದೆ. ಕಿತ್ತೂರು ರಾಣಿ ಚೆನ್ನಮ್ಮನವ್ರಿಗೂ ಮತ್ತು ವಿಜಯಪುರಕ್ಕೆ ವಿಶೇಷವಾದಂತಹ ನಂಟಿದೆ. ಚೆನ್ನಮ್ಮನ ತಾಯಿ ಪದ್ಮಾವತಿ ತವರು ಮನೆ ವಿಜಯಪುರ ಜಿಲ್ಲೆ. ಕೊಟ್ನಾಳ್ ಜಂಬಿಗೆ ದೇಶಮುಖದ ಮಂಥನವಾಗಿದೆ. ಕೊಟ್ನಾಳ್ ಜಂಬಿಗೆ ದೇಶಮುಖ ಮಂಥನ ಕೂಡ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗವಹಿಸಿ 1857ರಲ್ಲಿ ಬಸವಲಿಂಗಪ್ಪ ದೇಶಮುಖ್ ಅವರಿಗೆ ಬ್ರಿಟಿಷರಿಂದ ಗಲ್ಲು ಶಿಕ್ಷೆ ನೀಡಿದರು. ಸುರ್ಪುರ್ ನಾಯಕರಿಗೆ ಮದ್ದು ಗುಂಡುಗಳ ಪೂರೈಕೆ ಹಾಗೂ ಅವುಗಳ ತಯಾರಿಸುವ ಕೌಶಲ್ಯವನ್ನು ತಿಳಿಸಿಕೊಟ್ಟಿರುವ ಕಾರಣಕ್ಕೆ ಇವರ ಮೇಲೆ ದೇಶವಿರೋಧವಾದ ಅಪಾದನೆ ಹೊರಿಸುತ್ತಾರೆ. ನಂತರ ದೇಶಮುಖರು ರಾಣಿ ಚೆನ್ನಮ್ಮನ ಸಂಬಂಧಿಕರು ಅಂತ ಗೊತ್ತಾದ್ಮೇಲೆ ಬ್ರಿಟಿಷರು ಇನ್ನಷ್ಟು ಸಿಟ್ಟಾಗಿ ಇವರನ್ನ ಸೋಲಾಪುರದಲ್ಲಿ 1857ರಲ್ಲಿ ಗಲ್ಲಿಗೇರಿಸುತ್ತಾರೆ. ಅವರ ನೆನಪಿನಲ್ಲಿ ವಿಜಯಪುರದಲ್ಲಿ ಇವತ್ತು ಹುತಾತ್ಮ ವತ ಇದೆ. ಇದನ್ನು ನಾವು ಮೀನಾಕ್ಷಿ ಚೌಕ್ ಅಂತ ಕರಿತೇವೆ. ಅದನ್ನ ಇವತ್ತು ದಿವಸ ನಾವು ಮತ್ತೆ ಅದನ್ನ ಹುತಾತ್ಮ ಚೌಕ್ ಅಂತೇಳಿ ಇವತ್ತು ದಿವಸ ಮಾಡುವ ಮೂಲಕ ದೇಶಮುಖರ ಹುತಾತ್ಮ ಚೌಕ್ ಅನ್ನುವ ಒಂದು ಹೆಸರನ್ನ ಕೂಡ ಮತ್ತೆ ಅದನ್ನ ನಾವು ತರಬೇಕಾಗಿರುವಂತಹ ಜವಾಬ್ದಾರಿ ಇವತ್ತು ನಮ್ಮ ಮುಂದೆ ಯಾಕಂದ್ರೆ ಒಂದು ಭವ್ಯವಾದಂತಹ ಒಂದು ಇತಿಹಾಸ ಇವತ್ತು ಸಹ ಮುಂದಿದೆ. ಹೀಗಾಗಿ ದೇಶಮುಖರ ಬಲಿದಾನದ ಒಂದು ಗೊತ್ತಾಗಿದೆ. ಇವತ್ತು ತಮ್ಗೆ ಗೊತ್ತಿದೆ, ಕುಟುಂಬದ ಬಂದ ಮೇಲೆ ಚೆನ್ನಮ್ಮನ ತಾಯಿ ಸಂಪ್ರದಾಯ ಅಂತ ತವ್ರ ಮನೆಯಲ್ಲೇ ಇವತ್ತು ಸರಿಗೆ ಆಗ್ತದೆ. ಹೀಗಾಗಿ ಚೆನ್ನಮ್ಮನ ಜನಮೂ ಕೂಡ ಇವತ್ತು ಸಹ ಬಸವನಾಡು ವಿಜಯಪುರ ಅಂತ ಬಹಳ ಹೆಮ್ಮೆಯಿಂದ ಇವತ್ತು ನಾವು ಹೇಳಬೇಕಾಗ್ತದೆ. ಮತ್ತು ಇವತ್ತು ಆ ಚೆನ್ನಮ್ಮನ ಕುಟುಂಬದ ದೇಶಮುಖ್ ಮಂತ್ರದ ಹಿರಿಯರಿಗೆ ಇವತ್ತು ನಾವು ಇಲ್ಲಿ ಕರೆದಿದ್ದೀವಿ. ಅವ್ರನ್ನ ಮುಖ್ಯಮಂತ್ರಿಗಳು ಅವ್ರಿಗೆ ಗೌರವಿಸುವಂತ ಕೆಲಸವನ್ನ ಜಂಬಿ ದೇಶಮುಖ್ ಕೂಡ ಕರೆದಿದ್ದೀವಿ, ಬಂದಿದ್ದಾರೆ. ಅವ್ರಿಗೂ ಕೂಡ ನಾವು ಗೌರವಿಸುವಂತ ಒಂದು ಕಾರ್ಯಕ್ರಮ ಹಾಕೊಂಡಿದ್ದೀವಿ. ಇವತ್ತು ನಮ್ಮ ಶಂಕರ್ ಗೌಡರು ತಮಿಳು ಶಂಕರ್ ಗೌಡರು ಬಹಳಷ್ಟು ಆಶಯವನ್ನು ಹೊಂದಿ ಅವ್ರಿಗೂ ಕೂಡ ಗೌರವಿಸ್ತಾ ಇದ್ದೀವಿ. ಯಾಕಂದ್ರೆ ಬಹುಶಃ ವೀರರಾಣಿ ಕಿತ್ತೂರು ಚೆನ್ನಮ್ಮನ ಒಂದು ಸರ್ಕಲ್ ಆಗ್ಬೇಕು, ಒಂದು ಮೂರ್ತಿ ಆಗ್ಬೇಕು ಅಂತ ಯಾರಾದ್ರೂ ಹೋರಾಟ ಮಾಡಿದ್ರೆ ಏಕಮೇವ ವ್ಯಕ್ತಿ ಯಾರಂದ್ರೆ ಅವ್ರು ನಮ್ಮ ಸೌರಣ್ಯ ಶಂಕರ್ ಗೌಡರು. ಅವರು ಕೂಡ ವೇದಿಕೆ ಬಂದಿದ್ದಾರೆ, ಅವ್ರಿಗೂ ಕೂಡ ಗೌರವಿಸುವಂತ ಕೆಲಸವನ್ನು ಮಾಡ್ತಾ ಇದ್ದೀವಿ. ಇವತ್ತು ಇನ್ನು ಅನೇಕ ಕೆಲಸಗಳು ನಮ್ಮ ಮುಖ್ಯಮಂತ್ರಿಗಳು ಸುಮಾರು 800 ಕೋಟಿ ರೂಪಾಯಿ ಭೂಮಿ ಪೂಜೆ ಮತ್ತು ಉದ್ಘಾಟನೆಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಹೀಗಾಗಿ ನಾವೆಲ್ಲ ನಮ್ಮ ಉಪಮುಖ್ಯಮಂತ್ರಿಗಳು ಬಂದಿದ್ದಾರೆ. ಇದರ ಜೊತೆಗೆ ಇನ್ನೊಂದು ಅತ್ಯಂತ ಪ್ರಮುಖವಾದಂತದ್ದು ವಿಜಯಪುರ ಅವಿಭಾಜ್ಯ ವಿಜಯಪುರ ಜಿಲ್ಲೆ, ವಿಜಯಪುರ ಮತ್ತು ಬಾಗಲಕೋಟ್ ಮತ್ತು ಜಮಖಂಡಿ ನಮ್ಮ ಆನಂದ್ ನ್ಯಾಮಗೌಡರು ಇದ್ದಾರೆ ವೇದಿಕೆ ಮೇಲೆ. ಸೈಕ್ಲಿಂಗ್ ನಲ್ಲಿ ಇವತ್ತು ಸಹ ನಾವು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಪಟುಗಳನ್ನ ಇವತ್ತು ಸಹ ಮಾಡ್ತೀವಿ. ಅನೇಕ ಇವತ್ತು ಸಹ ಪಾರಿತೋಷಿಕಗಳ ಬೆಳೆಗಳನ್ನು ಪಡ್ಕೊಂಡಿದ್ದೀವಿ. ಕಳೆದ ಒಂದು 2 ದಶಕಗಳ ಮೇಲೆ ಇವತ್ತು ಸೈಕ್ಲಿಂಗ್ ವೆಲೋಡ್ರಮ್ ಆಗಬೇಕು ಅಂತೇಳಿ ಇವತ್ತು ವಿಜಯಪುರ ಜಿಲ್ಲೆಯ ಜನರ ಆಶೆ ಆಗಿತ್ತು. ಅದನ್ನು ಕೂಡ ಇವತ್ತು ಸಹ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರೇ ಇವತ್ತು ಸದ್ಯಕ್ಕೆ
ಇವತ್ತು ಅದಕ್ಕೆ ಸ್ಯಾಂಕ್ಷನ್ ಕೊಟ್ಟಿದ್ರು. ಇವತ್ತು ಅವರೇ ಮತ್ತು ನಮ್ಮ ಉಪಮುಖ್ಯಮಂತ್ರಿಗಳು ಬಂದು ಬಹಳ ಸಂತೋಷದಿಂದ ಇವತ್ತು ಸೈಕ್ಲಿಂಗ್ ವೆಲೋಡ್ರೋಮನ ಇವತ್ತು ಆ ಮಕ್ಕಳು ಆ ಸೈಕ್ಲಿಂಗ್ ಚಾಂಪಿಯನ್ಸ್ ಗೋಲ್ಡ್ ಮೆಡಲಿಸ್ಟ್ ಅವರಿಂದ ಸಾಂಕೇತಿಕವಾಗಿ ಮಾಡಿ ಇವತ್ತು ಉದ್ಘಾಟನೆಯನ್ನು ಮಾಡಿದ್ದಾರೆ. ಇನ್ನು ಅನೇಕ ಕಾರ್ಯಕ್ರಮಗಳು ತಿಳಿಸಿದಾವೆ. ಸರ್ಕಾರಿ ಕಾರ್ಯಕ್ರಮಗಳನ್ನ ಈಗಾಗಲೇ ನಾವು ಸಾಕ್ಷ್ಯ ಚಿತ್ರದಲ್ಲಿ ತಾವು ನೋಡಿದ್ರಿ. ಸುಮಾರು 800 ಕೂಡ ಹೆಚ್ಚಿಗೆ ಕಾಮಗಾರಿಗಳು ಸಹ ಒಟ್ಟು ಉದ್ಘಾಟನೆ ಆಗಿರುವಂತಹ ಕಾಮಗಾರಿಗಳು 82 ಕೋಟಿ, ಶಂಕುಸ್ಥಾಪನೆ 9 ಕಾಮಗಾರಿಗಳು ಸಹ 731 ಕೋಟಿ ಮತ್ತು ಚಾಲನೆ ನೀಡುವಂತಹ ಅನೇಕ ಕಾಮಗಾರಿಗಳು ಸುಮಾರು 56 ಕೋಟಿ. ಹೀಗೆ ಸುಮಾರು 800 ಕೂಡ ಹೆಚ್ಚಿಗೆ ಕೋಟಿ ರೂಪಾಯಿಯ ಒಂದು ಅನುದಾನವನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಅವ್ರ ಜೊತೆಗೆ ನಮ್ಮ ಸುರೇಶ್ ಅವರು, ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಅವರು, ನಮ್ಮ ಉಪಮುಖ್ಯಮಂತ್ರಿಗಳು ಅವರು ನೀರಾವರಿ ಇಲಾಖೆಯಿಂದ ಹಾಗೂ ಸಮಾಜ ಕಲ್ಯಾಣ ಇಲಾಖೆಯಿಂದ ಮತ್ತು ನಮ್ಮ ಕೃಷ್ಣ ಬೈರೇಗೌಡರು ಕಂದಾಯ ಇಲಾಖೆಯಿಂದ, ಮತ್ತೆ ಜಮೀರ್ ಅವರು ನಮ್ಮ ಅಲ್ಪಸಂಖ್ಯಾತ ಇಲಾಖೆಯಿಂದ, ಅದೇ ರೀತಿ ನಮ್ಮ ತಂಗಡಿಗೆ ಅವರು ಹಿಂದುಳಿದ ಇಲಾಖೆಯಿಂದ, ಈಗ ಎಲ್ಲರೂ ಕೂಡ ಸಹ ನಮ್ಮ ವಿಜಯಪುರ ಜಿಲ್ಲೆಗೆ ಅಭಿವೃದ್ಧಿಗೆ ಸಹ ಅನೇಕ ಒಂದು ಯೋಜನೆಗಳನ್ನು ತಿಳಿಸಿಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಹೃದಯಪೂರ್ವಕ ಸಹ ಅಭಿನಂದಿಸಿ, ಇವತ್ತು ತಮ್ಗೆ ಗೊತ್ತಿದೆ 2 ಕಾರ್ಯಕ್ರಮಗಳನ್ನ, ಒಂದು ವೀರಾಣಿ ಕಿತ್ತೂರು ಚೆನ್ನಮ್ಮನವರ ಒಂದು ಮೂರ್ತಿ ಪ್ರತಿಷ್ಠಾಪನೆ ನಾಮಕರಣ ಸಲುವಾಗಿ ನಾವು ಮುಖ್ಯಮಂತ್ರಿಗಳನ್ನ ಸಹ ಗೌರವಿಸ್ತಾ ಇದ್ದೀವಿ, ಉಪಮುಖ್ಯಮಂತ್ರಿಗಳನ್ನ ರಾಮಲಿಂಗರೆಡ್ಡಿ ಅವರು ಗೌರವಿಸ್ತಾ ಇದ್ದೀವಿ. ಅದ್ರ ಜೊತೆಗೆ ಇವತ್ತು ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳು ದಿವಂಗತ ಡಿ ದೇವರಾಜ ಅವರು, ನಮ್ಮ ಹಿರಿಯ ನಾಯಕರು, ಇವತ್ತು ಒಂದು ಸಾಮಾನ್ಯ ಹಳ್ಳಿಯ ಹಿಂದುಳಿದ ಕುಟುಂಬದಲ್ಲಿ ಜನಿಸಿ ತಮ್ಮ ಸ್ವಸಾಮರ್ಥ್ಯದ ಮೇಲೆ ಮುಂದೆ ಬಂದು ಸಿದ್ದರಾಮಯ್ಯನವರು ನಮ್ಮ ರಾಷ್ಟ್ರದ ಅಪರೂಪದ ಜನನಾಯಕರ ಸಾಲಿನಲ್ಲಿ ಸೇರಿದ್ದಾರೆ. ವಕೀಲರಾಗಿ, ಉಪನ್ಯಾಸಕರಾಗಿ 1978ರಲ್ಲಿ ಮೈಸೂರು ತಾಲೂಕು ಬೋರ್ಡ್ ಸದಸ್ಯರಾಗಿ ಸಕ್ರಿಯ ರಾಜಕಾರಣ ಆರಂಭಿಸಿ 1983ರಲ್ಲಿ ಚಾಮುಂಡೇಶ್ವರಿ ಕ್ಷೇತ್ರದಿಂದ ವಿಧಾನಸಭೆಗೆ ಆಯ್ಕೆಯಾದಂತಹ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಚಾಮುಂಡೇಶ್ವರಿ, ವರುಣ, ಬದಾಮಿ ಕ್ಷೇತ್ರದಿಂದ ಒಟ್ಟು 8 ಬಾರಿ ವಿಧಾನಸಭೆಗೆ ಆಯ್ಕೆಯಾಗಿದ್ದಾರೆ. 1996ರಲ್ಲಿ ಜಯೇಶ್ ಪಟೇಲ್ ಸರ್ಕಾರದಲ್ಲಿ ಹಾಗೂ 2004ರಲ್ಲಿ ಧರ್ಮಸಿಂಗ್ ಸಮ್ಮಿಶ್ರ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ದಾರೆ. 2013ರಲ್ಲಿ 127 ಸ್ಥಾನಗಳನ್ನ ಕಾಂಗ್ರೆಸ್ ಪಕ್ಷ ಗೆದ್ದು ಮೊದಲ ಬಾರಿಗೆ ಮುಖ್ಯಮಂತ್ರಿ ಆದರು. 2023ರಲ್ಲಿ 135 ಸ್ಥಾನಗಳ ಭರ್ಜರಿ ಬಹುಮತ ಪಡೆದು 2ನೇ ಅವಧಿಗೆ ಮುಖ್ಯಮಂತ್ರಿ ಆಗಿರ್ತಾರೆ. ಹಣಕಾಸು ಸಚಿವರಾಗಿ ಈವರೆಗೆ ಈ ದೇಶದಲ್ಲಿ ಬಹುಶಃ ಅತ್ಯಂತ ಹೆಚ್ಚಿನ ಬಜೆಟ್ 16 ಬಜೆಟ್ಗಳನ್ನು ಮಂಡಿಸುವ ಮೂಲಕ ಕರ್ನಾಟಕವನ್ನ ಭಾರತದ ಪ್ರಗತಿಪರ ಅಭಿವೃದ್ಧಿಶೀಲ ರಾಜ್ಯವಾಗಿ ರೂಪಿಸಿದ ಶ್ರೇಯಸ್ಸು ಸಿದ್ದರಾಮಯ್ಯ ಅವರು ಸಲ್ಲುತ್ತದೆ. ಹಿಂದುಳಿದ ವರ್ಗಗಳು, ಅಲ್ಪಸಂಖ್ಯಾತರು, ದೀನದಲಿತರು, ರೈತರು, ಬಡವರು, ಕಾರ್ಮಿಕರು ಒಟ್ಟು ಮೂಡಿಸಿ ಸಮಾಜದ ಮುಖ್ಯವಾಣಿಗೆ ತರಲು ಬಸವಾದಿ ಶರಣರ ಆಶಯದಂತೆ ಸಮಾಜ ನಿರ್ಮಿಸಲು ಶ್ರಮಿಸಿದಂತವರು ನಮ್ಮ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು. ಎಲ್ಲಾ ಸರ್ಕಾರಿ ಕಚೇರಿಗಳಲ್ಲಿ ಬಸವಣ್ಣವರ ಭಾವಚಿತ್ರಗಳನ್ನು ಹಾಕಲು ಆದೇಶಿಸಿದವರು. ವಿಜಯಪುರದಲ್ಲಿ ಏಕೈಕ ವಿಶ್ವವಿದ್ಯಾಲಯಕ್ಕೆ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ ನಾಮಕರಿಸಿ ಬಸವಣ್ಣವರು ಕರ್ನಾಟಕ ಸಾಂಸ್ಕೃತಿಕ ನಾಯಕ ಎಂದು ಘೋಷಣೆ ಮಾಡಿದ ಕೀರ್ತಿಯನ್ನು ಸಿದ್ದರಾಮಯ್ಯನವರು ಸಲ್ತದೆ. ಅನ್ನಭಾಗ್ಯ, ಕ್ಷೀರಭಾಗ್ಯ, ಗೃಹಲಕ್ಷ್ಮಿ, ಶಕ್ತಿ ಸಮಾಜ ಕಲ್ಯಾಣ ಯೋಜನೆಗಳ ಜಾರಿ ಮೂಲಕ ರಾಜ್ಯದ ಮನೆ ಮಾತಾಗಿದ್ದಾರೆ. ಇವರ ಪಂಚ ಗ್ಯಾರಂಟಿ ಯೋಜನೆಗಳು ಟೀಕಿಸಿದವರೇ ಇಂದು ರಾಷ್ಟ್ರದ ಎಲ್ಲೆಡೆ ಇವತ್ತು ಅನುಷ್ಠಾನಗೊಳಿಸಿದ್ದಾರೆ. ರಾಜ್ಯದಲ್ಲಿ ಡಿ ದೇವರಾಜ ಅರಸು ಅವರ ಬಳಿಕ ಸುದೀರ್ಘ ಕಾಲದವರೆಗೆ ಈ ರಾಜ್ಯದ ಮುಖ್ಯಮಂತ್ರಿ ಕೀರ್ತಿಗೆ ಶ್ರೀ ಸಿದ್ದರಾಮಯ್ಯನವರು ಭಾಜನರಾಗಿದ್ದಾರೆ. ಶ್ರೀ ಸಿದ್ದರಾಮಯ್ಯನವರಿಗೆ ವಿಜಯಪುರ ಜಿಲ್ಲೆಯ ಜನತೆ ಪರವಾಗಿ ಅಭಿಮಾನದಿಂದ ನಾನು ಮತ್ತು ಎಲ್ಲ ಜನಪ್ರತಿನಿಧಿಗಳು ಕೂಡಿ ಇವತ್ತು ಮಹಾಮಾನವತಾವಾದಿ ಸಮಾಜದ ಮಹಾತ್ಮ ಬಸವೇಶ್ವರ ಅಷ್ಟರ ಬಂಡಿ ಮೂರ್ತಿನ ತಮ್ಮಲ್ಲಿ ಸಮಗ್ರ ಮೂಲಕ ಅವರ ಗೌರವಿಸುವಂತ ಒಂದು ಕಾರ್ಯಕ್ರಮವನ್ನು ಕೂಡ ಸನ್ಮಾನಿಸಲು ಮಾಡ್ತಾ ಇದ್ದೀವಿ. ಹೀಗೆ ಬಹಳ ಅರ್ಥಪೂರ್ಣವಾದಂತಹ ಕಾರ್ಯಕ್ರಮ. ಇವತ್ತು ಇಲ್ಲಿ ಎಷ್ಟು ಜನ ತಾವು ಒಳಗಡೆ ಇದ್ದೀರಿ, ಇದನ್ನು 2 ಪಟ್ಟು ಜನ ಇವತ್ತು ಸಹ ಹೊರಗಡೆ ಇದ್ದಾರೆ ಅಂತ ಒಂದು ಭವ್ಯವಾದಂತಹ ಕಾರ್ಯಕ್ರಮವನ್ನ ವೀರಾಣಿ ಕಿತ್ತೂರು ಚೆನ್ನಮ್ಮನವರ ಒಂದು ಮೂರ್ತಿ ಪ್ರತಿಷ್ಠಾಪನೆ, ನಾಮಕರಣ ಮತ್ತು ಅಭಿವೃದ್ಧಿ ಕಾಮಗಾರಿಗಳು ಮತ್ತು ನಮ್ಮ ನಾಯಕರಾದಂತಹ ಸಿದ್ದರಾಮಯ್ಯನವರಿಗೆ ಗೌರವಿಸುವಂತ ಕಾರ್ಯಕ್ರಮ ತಾವೆಲ್ಲರೂ ಸಾಕ್ಷಿಕರಾಗಿದ್ದಾರೆ. ತಮ್ಮೆಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸಿ ನನ್ನ ಮಾತಿಗೆ ಹೊರ ಹೇಳ್ತೀನಿ. ಎಲ್ಲರಿಗೂ ನಮಸ್ಕಾರ.